ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು: ಜೋಳ ಖರೀದಿಸಿ 6 ತಿಂಗಳು ಕಳೆದರೂ ರೈತರ ಖಾತೆಗೆ ಹಣ ಜಮಾ ಇಲ್ಲ, ಅಮೀನ್ ಪಾಷಾ ದಿದ್ಗಿ. ಟಿಸಿ ಸುಟ್ಟು 10 ದಿನಗಳಾದರೂ ಸಪ್ಲೈ ಇಲ್ಲ, ಜೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆ. ಕಚೇರಿ ಮುಂದೆ ಗ್ರಾಮಸ್ಥರ ಪ್ರತಿಭಟನೆ. ಎಸ್ಐಆರ್ ಜಾರಿ ವಿರೋಧಿಸಿ ಮೇ 30ರಂದು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ. ಬಸವರಾಜ್ ಬಾದರ್ಲಿ. ಅಕ್ರಮ ಮರಂ ಸಾಗಾಣಿಕೆ ದೂರಿಗೆ ಸ್ಪಂದನೆ ಇಲ್ಲ, ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ. ಬಕ್ರೀದ್ ಹಬ್ಬದಲ್ಲಿ ಗೋಹತ್ಯೆ ತಡೆಗಟ್ಟಲು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಮನವಿ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ವಾರ್ತೆಗಳ ವಿವರ. ಜಿಲ್ಲೆಯಲ್ಲಿ ರೈತರಿಂದ ಜೋಳ ಖರೀದಿ ಕೇಂದ್ರಗಳ ಮೂಲಕ ಸರ್ಕಾರ ಜೋಳ ಖರೀದಿಸಿದ್ದು 6 ತಿಂಗಳು ಕಳೆದರೂ ರೈತರ ಹಣ ಖಾತೆಗೆ ಜಮಾ ಆಗುತ್ತಿಲ್ಲವೆಂದು ರೈತ ಮುಖಂಡ ಅಮೀನ್ ಪಾಷಾ ದಿದ್ಗಿ ಹೇಳಿದರು. ನಗರದ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅಮೀನ್ ಪಾಷಾ ದಿದ್ಗಿ ಅವರು, ದೇಶ ಮತ್ತು ರಾಜ್ಯದಲ್ಲಿ ಕೇಂದ್ರ ರಾಜ್ಯ ಸರ್ಕಾರಗಳು ಇಲ್ಲದಂತೆ ಭಾಸವಾಗುತ್ತಿದೆ. ಪ್ರಜಾಪ್ರಭುತ್ವವಿಲ್ಲದೆ ಅಧಿಕಾರಿಗಳು, ಮಂತ್ರಿಗಳು ಹಾಗೂ ಶಾಸಕರ ಪ್ರಭುತ್ವ ಕಾಡುತ್ತಿದೆ ಎಂದು ಆರೋಪಿಸಿದರು. ಮಾರ್ಚ್ 14ರಂದು ಜೋಳ ಖರೀದಿ ಕೇಂದ್ರಗಳಿಂದ ರೈತರ ಜೋಳ 8,20,000 ಕ್ವಿಂಟಲ್ ಖರೀದಿ ಮಾಡಲಾಗಿದೆ. ಆದರೆ ಕೇವಲ 88,000 ಕ್ವಿಂಟಲ್ ಹಣ, 32 ಕೋಟಿ ಹಣ ಮಾತ್ರ ಬಿಡುಗಡೆ ಮಾಡಲಾಗಿದೆ. 303 ಕೋಟಿ 31,80,000 ರೂಪಾಯಿ ರೈತರಿಗೆ ಬರಬೇಕಾಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರವು ಒಂದು ವಾರದಲ್ಲಿ ಖರೀದಿ ಮಾಡಿದ ರೈತರ ಜೋಳದ ಹಣ ನೀಡದೆ ಹೋದರೆ ಹಂತ ಹಂತವಾಗಿ ಹೋರಾಟ ಹಮ್ಮಿಕೊಳ್ಳಲಾಗುವುದೆಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಬಸವರಾಜ್, ನಿಂಗಪ್ಪ, ಯಲ್ಲಾರೆಡ್ಡಿ, ಬಡಿಸಾಬ್ ಉಪಸ್ಥಿತರಿದ್ದರು. ಪ್ರಿಯ ಪಾಲಕರೇ, ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿರುವ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಹಾಗೂ ಡಿ ಫಾರ್ಮಸಿ, ನರ್ಸಿಂಗ್, ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಸಂಸ್ಥೆಗೆ ಇಂದೇ ಭೇಟಿ ನೀಡಿ ಆರೋಗ್ಯ ಕ್ಷೇತ್ರದಲ್ಲಿ ನಿಮ್ಮ ಭವಿಷ್ಯವನ್ನು ನಿರ್ಮಿಸಿಕೊಳ್ಳಿ. ಕಾಲೇಜಿನಲ್ಲಿರುವ ಕೋರ್ಸ್ಗಳು: ಡಿ ಫಾರ್ಮಸಿ ಅವಧಿ 2 ವರ್ಷ, ವಿದ್ಯಾರ್ಹತೆ PUC ಸೈನ್ಸ್ ಪಾಸ್ ಅಥವಾ NIOS ಪಾಸ್. ನರ್ಸಿಂಗ್ GNM ಅವಧಿ 3 ವರ್ಷ, ವಿದ್ಯಾರ್ಹತೆ PUC ಕಲಾ ವಿಜ್ಞಾನ ಮತ್ತು ವಾಣಿಜ್ಯ. ಪ್ಯಾರಾಮೆಡಿಕಲ್ ಕಾಲೇಜ್ DMLT, DHI, DOT ಆ್ಯಂಡ್ AT ಅವಧಿ 3 ವರ್ಷ, ವಿದ್ಯಾರ್ಹತೆ SSLC ಹಾಗೂ ದ್ವಿತೀಯ PUC ವಿಜ್ಞಾನ ಪಾಸ್. ಈ ಸಂಸ್ಥೆಯ ವಿಶೇಷತೆಗಳು: ಅನುಭವಿ ಹಾಗೂ ನುರಿತ ಉಪನ್ಯಾಸಕರಿಂದ ಬೋಧನೆ, ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಹಾಗೂ ವೈದ್ಯಕೀಯ ಕಲಿಕಾ ಅನುಭವವನ್ನು ಹೆಚ್ಚಿಸುವ ಉದ್ದೇಶದಿಂದ ಸಿಂಧನೂರು ಪಟ್ಟಣದ ವಿವಿಧ ಆಸ್ಪತ್ರೆಗಳಲ್ಲಿ ವೈದ್ಯರು ಮತ್ತು ಹಿರಿಯ ನರ್ಸ್ಗಳ ಮಾರ್ಗದರ್ಶನದಲ್ಲಿ ಪ್ರಾಯೋಗಿಕ ಕಲಿಕೆ. ಪ್ರತಿ ಶನಿವಾರ ತಜ್ಞ ವೈದ್ಯರಿಂದ ವಿಶೇಷ ಉಪನ್ಯಾಸ. ವಿದ್ಯಾರ್ಥಿಗಳಿಗೆ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ವೈದ್ಯರ ವತಿಯಿಂದ ಉಚಿತವಾಗಿ ನಡೆಯುವ ಸುಮಾರು ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ವಿಶೇಷ ಕಲಿಕಾ ಅನುಭವವನ್ನು ಪಡೆದಿರುತ್ತಾರೆ. ಸಮಾಜದಲ್ಲಿ ಆರೋಗ್ಯದ ಅರಿವು ಮೂಡಿಸುವ ಉದ್ದೇಶದಿಂದ ವಿದ್ಯಾರ್ಥಿಗಳ ಸಹಭಾಗಿತ್ವದಲ್ಲಿ ವಿವಿಧ ಆರೋಗ್ಯ ಜಾಗೃತಿ, ಆರೋಗ್ಯ ಜಾಥಾ ಕಾರ್ಯಕ್ರಮಗಳು ಹಾಗೂ ಆರೋಗ್ಯ ಶಿಕ್ಷಣ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ. ಪರಿಸರ ಸ್ವಚ್ಛತೆ ಮತ್ತು ಆರೋಗ್ಯಕರ ಜೀವನ ಶೈಲಿಯ ಕುರಿತು ಜನರಲ್ಲಿ ಅರಿವು ಮೂಡಿಸಲಾಗುತ್ತದೆ. ಸುಸಜ್ಜಿತ ಕಟ್ಟಡಗಳು, ಸ್ಮಾರ್ಟ್ ಕ್ಲಾಸಸ್, ಆಧುನಿಕ ಲ್ಯಾಬ್ ಸೌಲಭ್ಯಗಳು ಹಾಗೂ ಪ್ರಾಯೋಗಿಕ ತರಬೇತಿ ವ್ಯವಸ್ಥೆ. ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ CC ಕ್ಯಾಮೆರಾ ಅಳವಡಿಸಲಾಗಿದೆ. ವಿದ್ಯಾರ್ಥಿಗಳಿಗೆ ವಿವಿಧ ಖಾಸಗಿ ಆಸ್ಪತ್ರೆಗಳು ಹಾಗೂ ವಿವಿಧ ಫಾರ್ಮಾ ಕಂಪನಿಗಳ ಸಹಯೋಗದಲ್ಲಿ ಕ್ಯಾಂಪಸ್ ಸಂದರ್ಶನದ ಮೂಲಕ ನೇರ ಉದ್ಯೋಗದ ಅವಕಾಶವನ್ನು ಕಲ್ಪಿಸಲಾಗುತ್ತದೆ. ಪ್ರವೇಶಕ್ಕಾಗಿ ಹಿಂದೆ ಸಂಪರ್ಕಿಸಿ. ಇರ್ಫಾನ್ K, ಅಧ್ಯಕ್ಷರು, ಸನ್ರೈಸ್ ಡಿ ಫಾರ್ಮಸಿ, ನರ್ಸಿಂಗ್, ಪ್ಯಾರಾಮೆಡಿಕಲ್ ಕಾಲೇಜ್, ವಾಸವಿ ಕಲ್ಯಾಣ ಮಂಟಪದ ಮುಂಭಾಗ, PWD ಕ್ಯಾಂಪ್, ರಾಯಚೂರು ರಸ್ತೆ, ಸಿಂಧನೂರು. ಮೊಬೈಲ್ ನಂಬರ್ 8197143588, 8904242655, 9036731385. ಜೆಸ್ಕಾಂ ಇಲಾಖೆಯ ನಿರ್ಲಕ್ಷ್ಯದಿಂದ ದಿದಿ ಗ್ರಾಮದ ಜನರು ನೀರಿಗಾಗಿ ಪರದಾಡುವಂತಾಗಿದೆ. ಜೆಸ್ಕಾಂ ಇಲಾಖೆ ಅಧಿಕಾರಿಗಳು ನಿರ್ಲಕ್ಷ್ಯ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿ ಇಂದು ಜೆಸ್ಕಾಂ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ತಾಲೂಕಿನ ದಿದ್ಗಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಟಿಸಿ ಸುಟ್ಟು 10 ದಿನಗಳಾಗಿದ್ದು ಹಾಗೂ ಊರಿನ ಟಿಸಿ ಕೂಡ ಸುಟ್ಟಿದೆ. ವಿದ್ಯುತ್ ಇಲ್ಲದೆ ಇರುವುದರಿಂದ ಗ್ರಾಮದ ಜನರು ಹಳ್ಳದ ನೀರು ಕುಡಿಯುತ್ತಿದ್ದಾರೆ. ಇದರಿಂದ ಯಾವುದೇ ರೋಗ ರುಜಿನ ಬಂದರೆ ಯಾರು ಗತಿ ಎನ್ನುವುದು ಗ್ರಾಮಸ್ಥರ ಅಳಲಾಗಿದೆ. ಟಿಸಿ ಸುಟ್ಟು ಕುಡಿಯಲು ನೀರಿಲ್ಲದೆ ಜನರು ತೊಂದರೆ ಅನುಭವಿಸುತ್ತಿದ್ದಾರೆ. ಬೇಗನೆ ಟಿಸಿ ಕೊಡಿ ಎಂದು ಜೆಸ್ಕಾಂ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡರೂ ಯಾವುದೇ ಪ್ರಯೋಜನ ಆಗಿಲ್ಲ. ಇಂದು ಟಿಸಿ ಕೊಡಿ ಎಂದು ಜೆಸ್ಕಾಂ ಕಚೇರಿಗೆ ಬಂದು ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡರೆ JE ವೀರೇಂದ್ರ ಇಂಡೆಂಟ್ ಬರೆದು ಅಧಿಕಾರಿಗಳಿಗೆ ಸಹಿ ಮಾಡಿಸಿಕೊಂಡು ಬನ್ನಿ ಎಂದು ಇಂಡೆಂಟ್ ನಮಗೆ ಕೊಡುವ ಮೂಲಕ ಬೇಜವಾಬ್ದಾರಿಯಿಂದ ವರ್ತಿಸುತ್ತಿದ್ದಾನೆ. ಈತನ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಮೌನೇಶ್ ದಿದ್ದಿಗಿ
ಜೆಸ್ಕಾಂ ಮೇಲಾಧಿಕಾರಿಗಳನ್ನು ಒತ್ತಾಯ ಮಾಡಿದರು. ಈ ಸಂದರ್ಭದಲ್ಲಿ ನರಸಪ್ಪ ಯಾದವ್, ನಾಗರಾಜ್ ಕಸ್ಬಿ, ಅಂಬರೀಶ್ ಕುಂಬಾರ್, ಖಾದರ್ ಬಾಷಾ ಸೇರಿದಂತೆ ಇನ್ನಿತರರು ಜೆಸ್ಕಾಂ ಅಧಿಕಾರಿಗಳಿಗೆ ಮನವಿ ಪತ್ರ ನೀಡುವಾಗ ಉಪಸ್ಥಿತರಿದ್ದರು. ನಾವು ಸಿನ್ನೂರು ತಾಲೂಕಿನ ಬಿದ್ದಿ ಗ್ರಾಮದವರು ನಮ್ಮೂರ ಕುಡಿಯೋ ನೀರು ಟೀ ಸುಟ್ಟು 10 ದಿನ ಆಗೈತೆ, ಊರ ಟೀ ಸುಟ್ಟು 5 ದಿನ ಆಗೈತೆ. ಜೈಗೆ ಹೇಳಿದಪ್ಪ ಅಂದರೆ ನಾನು ನಾಳೆ ಕೊಡ್ತೀನಿ, ನಾಡ್ದು ಕೊಡ್ತೀನಿ ಅಷ್ಟೇ. ಈ 8 ದಿನ ಆದ್ರೂ 10 ದಿನ ಆದ್ರೂ ಇದುವರೆಗೆ ಟಿ ಸಿ ಕೊಟ್ಟಿಲ್ಲ. ಯಾರು ಕೇಳಕ್ಕೆ ಹೋದಪ್ಪ ಅಂದರೆ ಇವತ್ತು ನಮಗೆ ನಮ್ಮ ಕೈಗೆ ಇದು ಇಂಡೆಂಟ್ ಕೊಟ್ಟು ಕೇಸಿ AW ಡಬಲ್ ಸೈ ಮಾಡಿಸಿ ಮಂತ್ ಕೊಡ್ತಾನೆ. ಇದ್ರ ಬಗ್ಗೆ ಯಾರು ಕ್ರಮವಲ್ರು, ಬರೀ ನಿರ್ಲಕ್ಷ್ಯ ಮಾಡಕತ್ತಾರ. ಇದು ಸಂಬಂಧಪಟ್ಟ MLA ಆತಿ, ಅಧಿಕಾರಿಗಳು ಆತಿ ಗಮನ ಹರಿಸೋಲ್ರು. ಈ ಅಧಿಕಾರಿ ಮೇಲೆ ಸೂಕ್ತ ಕ್ರಮ ತಂದು ನಮಗೆ ಕರೆಂಟ್ ಕೊಡ್ಬೇಕಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಡ್ತೀವಿ. ನಾವೇ ಟ್ರಾಕ್ಟರ್ ತಗೊಂಬಂದೀವಿ, ನಾವೇ ಕೂಲಿ ತಗೊಂಬಂದೀವಿ, ನಾವೇ ರೊಕ್ಕ ಖರ್ಚು ಮಾಡಿವಿ, ಕಟ್ಟಿ ಹಾಕಿವಿ. ಇಲ್ಲಿ ಯಾರಿಗೂ ಜವಾಬ್ದಾರಿನೇ ಇಲ್ಲ. ಇಲ್ಲಿ 10 ದಿನ ಆದರೂ ಟಿ ಸಿ ಕೊಡುವಲ್ರು. ಮನೆಗೆ ಪಟ್ಟಿ ಮಾಡಿ ಕೇಸಿ ರೊಕ್ಕ ಐತಿ ಎಂಬಂತ ಕೇಸಿ ಟಿ ಸಿ ತಗೊಂಬಂದೀವಿ. ಇಲ್ಲಿವರೆಗೆ ನಾವು ಟಿ ಸಿ ಕೊಡೋರು. ಇವತ್ತು ಇಂಡೆಂಟ್ ಹಾಕ್ತಂತ ಹೇಳ್ತಾರೆ, ನಾಳೆ ಕೊಡ್ತಾರೆ, ನಾಳೆ ಕೊಡ್ತಂತೆ ಬೇಜವಾಬ್ದಾರಿ ಉತ್ತರ ಕೊಡೋಕತ್ತಾರ. ಈ ಅಧಿಕಾರಿ ಮೇಲೆ ಸೂಕ್ತ ಕ್ರಮ ತಗೋಬೇಕಂತ ಕೇಸಿ ನಾವೆಲ್ಲರೂ ಇದ್ದಿಗೆ ಎಲ್ಲ ಪರವಾಗಿ ನಾವು ಕೇಳಕತ್ತೀವಿ. ಮೇ 30ರಂದು ರಾಜ್ಯಾದ್ಯಂತ ಪ್ರತಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ರಾಜ್ಯದಲ್ಲಿ ಚುನಾವಣಾ ಆಯೋಗ ಮತದಾರ ಪರಿಷ್ಕರಣೆಗೆ ಮುಂದಾಗಿದ್ದು, ಇದು ಸಂವಿಧಾನ ವಿರೋಧಿ, ಪ್ರಜಾಪ್ರಭುತ್ವದ ಕಗ್ಗೊಲೆಯಾಗಿದ್ದು, ಇದನ್ನು ವಿರೋಧಿಸಿ ಈ ಪ್ರತಿಭಟನೆ ನಡೆಯುತ್ತಿದೆ ಎಂದು ಬಸವರಾಜ ಬಾದರ್ಲಿ ಹೇಳಿದರು. ಸೋಮವಾರ ನಗರದ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿ ಮಾತನಾಡಿದ ಬಸವರಾಜ ಬಾದರ್ಲಿ ಅವರು, ಜೂನ್ 30ರಿಂದ SIR 3ನೇ ಹಂತದ ಕರ್ನಾಟಕ ರಾಜ್ಯ ಸೇರಿದಂತೆ 12 ರಾಜ್ಯಗಳಲ್ಲಿ ಮತದಾರ ಪರಿಷ್ಕರಣೆ ನಡೆಸಿದೆ. ಬಿಜೆಪಿ ಬೆಂಬಲಿತ ಕೇಂದ್ರ ಸರ್ಕಾರ ತಮಗೆ ಬೇಕಾದ ಮತದಾರರನ್ನು ನಿರ್ಧರಿಸುವ ಕೆಲಸ ಮಾಡುತ್ತಿದೆ. ಇದನ್ನು ನಾವೆಲ್ಲರೂ ವಿರೋಧ ಮಾಡುತ್ತೇವೆ. ಮತದಾರರ ಪರಿಷ್ಕರಣೆ ಉದ್ದೇಶ ಪೂರ್ವಕವಾಗಿ ಮತದಾರರನ್ನು ಕಿತ್ತಿ ಹಾಕುವ ಕೆಲಸ ನಡೆದಿದೆ ಎಂದರು. ಪ್ರಗತಿಪರ ಹೋರಾಟಗಾರ ನಾರಾಯಣ ಬೆಳಗುರ್ಕಿ ಮಾತನಾಡಿ, ಮೊನ್ನೆ ನಡೆದ ಪಶ್ಚಿಮ ಬಂಗಾಳ ಚುನಾವಣೆಯಲ್ಲಿ 34 ಲಕ್ಷ ಮತದಾರರನ್ನು ಹೊರಗಿಟ್ಟು ಚುನಾವಣೆ ಮಾಡಲಾಗಿದೆ. ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ. ನಾವು ಮತದಾನ ಪರಿಷ್ಕರಣೆ ವಿರೋಧಿಗಳಲ್ಲ, ಆದರೆ ಬಿಜೆಪಿಗೆ ಮತ ಹಾಕದಿರುವ ಎಂಬ ಗುಮಾನಿ ಮೇಲೆ ಅಂತವರನ್ನು ಡಿಲೀಟ್ ಮಾಡುವ ಕೆಲಸ ಮಾಡಿದ್ದಾರೆ. ನೊಬೆಲ್ ಪ್ರಶಸ್ತಿ ವಿಜೇತ ಡಾಕ್ಟರ್ ಅಮೃತ್ಯ ಸೇನ್ ಅಂತವರನ್ನು ಮತದಾರ ಪಟ್ಟಿಯಿಂದ ಕೈ ಬಿಡುವಂತ ಕೆಲಸ ಮಾಡಲಾಗುತ್ತಿದೆ. ಇವರೆಲ್ಲ ಭಾರತೀಯರಲ್ವಾ ಎಂದು ಪ್ರಶ್ನಿಸಿದರು. ಪರಿಷ್ಕರಣೆಗೆ 1 ವರ್ಷ ಕಾಲಾವಧಿ ಕೊಡಬೇಕು. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನೆರವು ಕೇಂದ್ರ ಪ್ರಾರಂಭಿಸಿ ಎಂದು ಹಲವು ಬೇಡಿಕೆಗಳಿಗೆ ಈಡೇರಿಕೆಗೆ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ HN ಬಡಿಗೇರ್, ಹುಸೇನ್ ಬಾಷಾ, ಮಂಜುನಾಥ್ ಗಾಂಧಿನಗರ್, ಡಾಕ್ಟರ್ ವಸೀಂ, ಅಭಿಲೇಶ್ ನಾಯಕ್, ಅಸ್ಲಂ ಪಾಷಾ ಉಪಸ್ಥಿತರಿದ್ದರು. SIR ವಿರೋಧಿ ಕರ್ನಾಟಕ ಪ್ರಗತಿಪರ ಸಂಘಟನೆಗಳ ಹಾಗೂ ಜಾತ್ಯತೀತ ಪಕ್ಷಗಳ ಒಕ್ಕೂಟದ ವತಿಯಿಂದ ಕರ್ನಾಟಕದಾದ್ಯಂತ ಕರ್ನಾಟಕ ಪ್ರತಿರೋಧ ಮೇ 30ರಂದು ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಮೇ 30ರಂದು ಏಕಕಾಲಕ್ಕೆ ಪ್ರತಿಭಟನಾ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ. SIR ಎಂಬ ಅಸಂವಿಧಾನಿಕ, ಅವೈಜ್ಞಾನಿಕ, ದೋಷಪೂರಿತ ಮತ್ತು ದುರುದ್ದೇಶಪೂರಿತ ಮತದಾರರ ಪಟ್ಟಿಯ ಪರಿಷ್ಕರಣಾ ಪ್ರಕ್ರಿಯೆಯನ್ನು ನಿಲ್ಲಿಸಲು ಆಗ್ರಹಿಸಿ ಎಲ್ಲ ಪ್ರಗತಿಪರ ಸಂಘಟನೆಗಳು, ಜಾತ್ಯತೀತ ಶಕ್ತಿಗಳು ಎಲ್ಲರನ್ನು ಒಳಗೊಂಡು ಮೇ 30ರಂದು ಕರ್ನಾಟಕ ಪ್ರತಿರೋಧ ಅನ್ನೋಂಥ ಹೆಸರಿನಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಆ ನಿಟ್ಟಿನಲ್ಲಿ ರಾಯಚೂರಿನಲ್ಲಿ ಕೂಡ 30ರಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ನಗರದ ಅಂಬೇಡ್ಕರ್ ಸರ್ಕಲ್ನಿಂದ ಪ್ರತಿಭಟನಾ ಮೆರವಣಿಗೆ ಪ್ರಾರಂಭವಾಗುತ್ತೆ. ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನಾ ಸಭೆಯನ್ನು ಆಯೋಜಿಸಲಾಗಿದೆ. ಈ SIR ವಿರೋಧಿ ಪ್ರತಿಭಟನೆಯಲ್ಲಿ ಜಿಲ್ಲೆಯ ಜಾತ್ಯತೀತ ಶಕ್ತಿಗಳು, ಪ್ರಗತಿಪರ ಮನಸ್ಸುಗಳು ಈ ಹೋರಾಟದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ತಾಲೂಕಿನ ಪುನರ್ವಸತಿ ಕ್ಯಾಂಪ್ ವ್ಯಾಪ್ತಿಯ ಸರ್ವೆ ನಂಬರ್ 332, 235, 321, 322, 239ರ 20 ಎಕರೆ ಪಟ್ಟಾ ಭೂಮಿಯಲ್ಲಿ ಅಕ್ರಮ ಮರಂ ಸಾಗಾಣಿಕೆ ನಡೆದಿದ್ದು, ಅದನ್ನು ತಡೆಯುವಂತೆ ದೂರು ಸಲ್ಲಿಸಿ 1 ತಿಂಗಳು ಕಳೆದರೂ ಇಲ್ಲಿವರೆಗೂ ಯಾವುದೇ ಕ್ರಮ ಆಗದಿರುವುದನ್ನು ವಿರೋಧಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ಅರುಣ್ ಕುಮಾರ್ ಬಣ ವತಿಯಿಂದ ತಹಸೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಸೋಮವಾರ ತಹಸೀಲ್ ಕಚೇರಿ ಮುಂದೆ ಸಂಘಟನೆ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದ್ದು, ರಾಜಕೀಯ ಪಟ್ಟಾಬದ್ಧ ಹಿತಾಸಕ್ತಿಗಳು ರಾಜಾರೋಷವಾಗಿ ಅಕ್ರಮ ಮರಂ ಸಾಗಾಣಿಕೆ ನಡೆಸುತ್ತಿದ್ದಾರೆ. ಇದನ್ನು ವಿರೋಧಿಸಿ ದೂರ ನೀಡಿದರೂ ಇಲ್ಲಿಯವರೆಗೂ ಕ್ರಮ ಆಗಿಲ್ಲ. ತಾಲೂಕಾ ದಂಡಾಧಿಕಾರಿ ಅರುಣ್ ಕುಮಾರ್ ಅವರ ನಡೆಯ ಬಗ್ಗೆ ಅನುಮಾನ ಮೂಡುತ್ತಿದೆ ಮತ್ತು ತಹಸೀಲ್ದಾರ್ ಅರುಣ್ ಕುಮಾರ್ ಅವರು ಸಿಂಧನೂರಿನಲ್ಲಿ ಅಧಿಕಾರ ವಹಿಸಿಕೊಂಡು 4 ವರ್ಷ ಕಳೆದರೂ ವರ್ಗಾವಣೆಯಾಗಿಲ್ಲ. ಸಾರ್ವಜನಿಕರ, ಸಂಘಟಕರ ದೂರವಾಣಿ ಕರೆ ಸ್ವೀಕರಿಸಿಲ್ಲ ಹಾಗೂ ತಾಲೂಕು ಕಚೇರಿಯಲ್ಲಿ ಯಾವಾಗಲೂ ಬಂದು ಹೋಗುತ್ತಾರೆ. ರಾತ್ರಿ ಸಮಯದಲ್ಲಿ ಕಚೇರಿಯಲ್ಲಿ ಇರುತ್ತಾರೆ. ಇವರ ನಡೆಯ ಬಗ್ಗೆ ಅನುಮಾನ ಮೂಡಿದೆ ಎಂದು ಮನವಿ ಪತ್ರದಲ್ಲಿ ದೂರಿದ್ದಾರೆ. ನಮ್ಮ ಸನಾತನ ಧರ್ಮವನ್ನು ನಾವು ಇಲ್ಲಿ ಉಳಿಸಿಕೊಳ್ಳದಿದ್ದರೆ ನಮಗೆ ಬೇರೆ ದೇಶವಿಲ್ಲ. ಆದ್ದರಿಂದ ಸರ್ಕಾರ ತಕ್ಷಣವೇ
ಗೋಹತ್ಯೆ ನಿಷೇಧ ನಿರ್ದಿಷ್ಟ ಕಾನೂನು ತರಬೇಕು ಮತ್ತು ಬಕ್ರೀದ್ ಹಬ್ಬದಲ್ಲಿ ಗೋಹತ್ಯೆ ತಡೆಯಲು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಒತ್ತಾಯ ಮಾಡುತ್ತದೆ ಎಂದು ಜಿಲ್ಲಾ ಮಠ ಮಂದಿರ ಪ್ರಮುಖರಾದ ದುರ್ಗಾ ಪ್ರಸಾದ್ ಶರ್ಮಾ ಹೇಳಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ವಿವಿಧ ಹಬ್ಬಗಳ ಸಂದರ್ಭದಲ್ಲಿ ಬಕ್ರೀದ್, ರಂಜಾನ್ ಹಬ್ಬಗಳಲ್ಲಿ ಸಂಘಟನೆಯಿಂದ ಮನವಿ ಪತ್ರ ನೀಡಲಾಗುತ್ತಿದೆ. ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಯಲ್ಲಿದ್ದರೂ ಸಹ ಕೆಲವು ಕಡೆ ಕಾನೂನು ಬಾಹಿರವಾಗಿ ಗೋಹತ್ಯೆ ಮಾಡಲಾಗುತ್ತದೆ ಎಂದು ಜಿಲ್ಲಾ ಸಂಚಾಲಕ ಬಸವರಾಜ್ ಸಾಲ್ಗುಂದ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ತಾಲೂಕಾ ಅಧ್ಯಕ್ಷ ದೇವರಾಜ್ ಪಾಟೀಲ್, ವಿಎಚ್ಪಿ, ಜಿಲ್ಲಾ ಧಾರ್ಮಿಕ ಪ್ರಚಾರಕ ವಿಶ್ವನಾಥ್ ಚೌಧರಿ, ಜಿಲ್ಲಾ ಸಂಯೋಜಕರಾದ ಮನೋಹರ್ ಹಿರೇಮಠ್, ನಾಗೇಶ್ ಪವಾರ್, ತಾಲೂಕಾ ಕಾರ್ಯದರ್ಶಿ ಕಿಶೋರ್ ಕುಮಾರ್, ನಗರ ಉಪಾಧ್ಯಕ್ಷ ಶಿವಕುಮಾರ್, ತಾಲೂಕಾ ಸಂಯೋಜಕ ದೀಪು ಸಾಲಿಮಠ್, ತಾಲೂಕಾ ಮಾತೃಶಕ್ತಿ ಶಿವಪ್ರಸಾದ್, ತಾಲೂಕಾ ಉಪಾಧ್ಯಕ್ಷ ನೆಕ್ಕುಂಟಿ ಸುರೇಶ್, ಬಸವರಾಜ್ ತೆಂಗಿನಕಾಯಿ, ಟಿ ಉದಯಕುಮಾರ್, ಅಕ್ಷಯ್ ಗೌಡ, ಅನಿಲ್ ಕುಮಾರ್, ಪ್ರಹ್ಲಾದ್ ಕೆಂಗಲ್, ಆನಂದ್ ಸಿಂಗ್, ದೀಪು ನಾಯಕ್, ಡಿ ಮನೋಜ್ ಕುಮಾರ್, ಪ್ರದೀಪ್, ನಾಗರಾಜ್, ಶಿವು ಹಿರೇಮಠ್, ಸುಮಿತ್ರಾ, ವಿಜಯಲಕ್ಷ್ಮಿ, ರಾಜೇಶ್ವರಿ, ರಾಮಾಂಜನೇಯ ಇದ್ದರು. ನಮಗೆ ನೀಡುವಂತಹ ಗೋಗೆ ನಾವು ಕೊಡುವಂತಹ ಪ್ರತಿಫಲ ಏನು ಅಂದ್ರೆ ನಾವು ಖಂಡನೆ ಮಾಡೋದು, ಅದನ್ನು ವಧ ಮಾಡೋದು. ನಾವು ಮಾಡ್ತಾ ಇರೋದು ಏನ್ ಮಾಡ್ತಾ ಇದೀವಿ ಅಂದ್ರೆ ಅದನ್ನು ವಧನೆ ಮಾಡೋದು. ಇದು ಖಂಡಿತ ನಿಲ್ಲಿಸಬೇಕು, ಕಡ್ಡಾಯವಾಗಿ ನಿಲ್ಲಿಸಬೇಕು. ಇದು ಪ್ರಭುತ್ವ, ಎಲ್ಲ ಸರ್ಕಾರಗಳು, ಇಡೀ ನಮ್ಮ ಭಾರತ ದೇಶದಲ್ಲಿ ನಾವು ಬದುಕಬೇಕಂದ್ರೆ, ಹಿಂದೂಗಳು ಬದುಕಬೇಕಂದ್ರೆ ಒಂದೇ ದೇಶ ಇದೆ. ಯಾವ ದೇಶ ಇದೆ? ನಾವು ಇಲ್ಲಿಂದ ಹೋಗ್ಬೇಕಂದ್ರೆ ಯಾವ ದೇಶಕ್ಕೂ ಹೋಗ್ಬೇಕು. ಬೇರೆಯವರು ಹೋಗ್ಬೇಕಂದ್ರೆ ಬೇರೆ ಬೇರೆ ದೇಶಗಳಿದಾವೆ, ಅವರಿಗೆ ಆದಂತಹ ದೇಶಗಳಿದಾವೆ, ಅವ್ರು ಅಲ್ಲಿಂದ ಬರ್ತಾ ಇದ್ದಾರೆ ಇಲ್ಲಿಗೆ. ನಾವು ಇಲ್ಲಿಂದ ಹೋಗ್ಬೇಕಂದ್ರೆ ನಾವು ಎಲ್ಲಿಗೆ ಹೋಗ್ಬೇಕು? ನಾವು ನಮ್ಮ ಸನಾತನ ಧರ್ಮವನ್ನು ಇಲ್ಲಿ ಉಳಿಸ್ಕೊಂಡಿದ್ರೆ ನಮ್ಮನ್ನ ಇಲ್ಲಿಗೆ ಬಂದು ನಮ್ಮ ಮನೆಗೆ ಬಂದು ಕರೀತಾರೆ, ನಮ್ಮ ಮನೆಗೆ ಬಂದು ಹೊಡಿತಾರೆ. ನಾವೆಲ್ಲ ಜಾಗೃತವಾಗಿರ್ಬೇಕು. ಅದರ ಪ್ರಧಾನವಾದ ಹೆಜ್ಜೆ ಏನು ಅಂದ್ರೆ ಗೋವಧ ನಿಷೇಧ. ಗೋವಧ ನಿಷೇಧ ಆಗಲೇಬೇಕು. ತಕ್ಷಣವೇ ಇದನ್ನ ಸರ್ಕಾರ ಇದನ್ನ ಮನವಿ ತಗೊಂಡು ಇದನ್ನ ಖಂಡಿತವಾಗಿ ನಿರ್ದಿಷ್ಟವಾದ ಅದಕ್ಕೆ ಬೇಕಾದಂತಹ ಒಂದು ಕಾನೂನು ಏನು ಬರುತ್ತೆ, ಆ ಕಾನೂನನ್ನು ಸಂಪೂರ್ಣವಾಗಿ ನಮಗೆ ಕೊಡಬೇಕು ಅಂತ ನಾವೆಲ್ಲರೂ ಇಲ್ಲಿ ಸೇರಿದೀವಿ. ನಾವು ಬಹಳಷ್ಟು ಗಣ್ಯಜನರೆಲ್ಲ ಬಂದಿದ್ದಾರೆ. ಇವರೆಲ್ಲರಿಗೂ ಕೂಡ ಸ್ವಾಗತ ತಿಳಿಸುತ್ತಾ ನಮಸ್ಕಾರಗಳು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ.